ಅಲೈಕುಂ. ಬಹುಮಾನ್ಯರಾದ ಉಸ್ತಾದರೆ, ನನ್ನ ಪ್ರೀತಿಯ ಮಿತ್ರರೇ, ಈದ್ ಮಿಲಾದಿನ ಈ ಸುಂದರ ವೇದಿಕೆಯಲ್ಲಿ ನಾನೊಂದು ಸಣ್ಣ ಕಥೆ ಹೇಳುತ್ತೇನೆ. ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕು. ಸಂಜೆ ಸೂರ್ಯ ಪಶ್ಚಿಮ ಕಡೆ ಮುಖ ಮಾಡಿದಷ್ಟೇ ಪ್ರಶಾಂತವಾದ ಸಮಯದಲ್ಲಿ ಯಾರದೋ ಕಾಲಿನ ಶಬ್ದವನ್ನು ಕೇಳಿದ ಅಹ್ಲು ಬೈತಿನ ಅಮ್ಮ ಬೀವಿ ಫಾತಿಮಾ ರಲಿಯಲ್ಲಾಹು ಅನ್ಹಾ ಬಾಗಿಲ ಮೂಲಕ ಮೆಲ್ಲೆ ಎತ್ತಿ ನೋಡಿದರು. ಅವ್ವಾ, ಇದು ನನ್ನ ತಂದೆ ಅಲ್ಲವೇ? ಏನು ಅಪ್ಪ ಈ ಸಮಯದಲ್ಲಿ? ಬಾಗಿಲತ್ರ ಸಾಗಿದ ತಂದೆ ಮಗಳನ್ನು ಕೂಗಿ ಕರೆದರು. ಫಾತಿಮಾ, ಮಗಳೇ, ಫಾತಿಮಾ. ಫಾತಿಮಾ ಬೀವಿಯರು ಬಾಗಿಲ ತೆರೆದರು. ತಂದೆ ಕೇಳಿದರು, ಏನಪ್ಪ ವಿಶೇಷ? ಫಾತಿಮಾ ಬೀವಿಯರು ಬೇಸರದಿಂದ ಹೇಳಿದರು, ಅಪ್ಪ, ಒಂದಿಷ್ಟು ಊಟ ಮಾಡಿ 2 ದಿನವಾಯಿತು. ಇಲ್ಲಿಯಾದರೆ ತಿನ್ನಕ್ಕೂ ಏನೂ ಇಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಫಾತಿಮಾ, ಇಲ್ಲಿ ನೋಡು. ತಾವು ತನ್ನ ಕಮೀಸನ್ನು ಮೇಲೆತ್ತಿ ಹೊಟ್ಟೆಗೆ ಕಟ್ಟಿರುವ ಕಲ್ಲುಗಳನ್ನು ತೋರಿಸಿದರು. ಇದು ಅಲ್ಲ, ಇದಕ್ಕಿಂತ ಬೇಸರ. 2 ಗುಲಾಬಿ ಹೂವಿನಂತಿರುವ ಮಕ್ಕಳು ಅಮ್ಮನನ್ನು ಒಂದೇ ಸಾರಿ ಕೂಗಿ ಕರೆದಿದ್ದರು, ಉಮ್ಮಿ, ಉಮ್ಮಿ. ಇದನ್ನು ಕಂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳದೆ ಅಲ್ಲಿಂದ ಇಳಿದು ನಡೆದರು. ನಡೆದು ಮದೀನಾ ತಲುಪಿರಬಹುದು. ಆಗೋ ದೂರದಲ್ಲಿ ಒಂದು ಅರಾಬಿ ಖರ್ಜೂರ ತೋಟಕ್ಕೆ ನೀರು ಹಾಕುತ್ತಿದ್ದನು. ಏ ಮನುಷ್ಯ, ನಾನು ನೀರು ಹಾಕಿದರೆ ಕೂಲಿ ನೀಡುವಿರಾ? ಸರಿ, 1 ಬಕೆಟ್ ನೀರು ಹಾಕಿದರೆ 3 ಖರ್ಜೂರ ನೀಡುತ್ತಾನೆ. ಬಕೆಟ್ ಬಾವಿಳಿಸಿದರು. ನೀರು ಮೇಲೆತ್ತಿದರು. 1 ಅಲ್ಲ, 2 ಅಲ್ಲ, 8 ಸಾರಿ. 9ನೇ ಸಾರಿ ಆದಾಗ ಆ ಮಹಾಘಟನೆ ಉಂಟಾಯಿತು. ಟಿಂಗ್ ಟಿಂಗ್, ಹಗ್ಗ ತುಂಡಾಯಿತು. ಬಕೆಟ್ ಬಾವಿಗೆ ಆ ಅರಾಬಿ ಕೈ ಬೀಸಿ ಹೊಡೆದನು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳದೆ ಅಲ್ಲಿಂದ ಇಳಿದು ನಡೆದರು. ಆ ಅರಾಬಿ ಚಿಂತಿಸಿದನು, ನಾನು ಹೊಡೆದದ್ದು ಪ್ರವಾದಿಯಾಗಿರಬಹುದೇ? ಆ ಅರಾಬಿ ಮತ್ತೇನು ಚಿಂತಿಸಲಿಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೊಡೆದ ಆ ಕೈಯನ್ನು ಖಡ್ಗದಿಂದ ಕತ್ತರಿಸಿದನು. ಕೈ ಕತ್ತರಿಸಿ ಪ್ರಜ್ಞೆ ತಪ್ಪಿ ಬಿದ್ದನು. ಅಲ್ಲೇ ಹೋಗುತ್ತಿದ್ದ ದಾರಿ ಹೋಗೋಣೊಬ್ಬ ಆ ಅರಾಬಿಯ ಮುಖಕ್ಕೆ ನೀರು ಹಚ್ಚಿದನು.